ಇನ್ನು ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಾನವ ಮತ್ತು ಕಾಡಾನೆಯ ಸಂಘರ್ಷ. ಈ ವರ್ಷ ಅಂತೂ ಹಾಸನ ಭಾಗದಲ್ಲಿ, ಅದರಲ್ಲೂ ಬೇಲೂರು ವಿಭಾಗದಲ್ಲಿ ಕಾಡಾನೆಗಳ ಹಾವಳಿ ಅಂತಕ್ಕಂಥದ್ದು ವಿಪರೀತ ಕೊಟ್ಟೋಗಿತ್ತು. ಕಾಡಾನೆ ದಾಳಿಗೆ 78 ವರ್ಷದ ಪುಟ್ಟಯ್ಯ ಅಂತಕ್ಕಂಥವರು ಬಲಿಯಾಗಿದ್ದಾರೆ. ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ಘಟನೆ. ಆಲೂರು ಮತ್ತು ಬೇಲೂರು ಈ ಭಾಗದಲ್ಲೇ ವಿಪರೀತವಾಗಿ ಕಾಡಾನೆಯ ಕಾಟ ಇರತಕ್ಕಂಥದ್ದು. ನಿನ್ನೆ ಸಂಜೆ ಮಗ್ಗೆ ಗ್ರಾಮದಿಂದ ಅಡಿಬೈಲು ಗ್ರಾಮಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಈ ಪುಟ್ಟಯ್ಯ ಅಂತ ಗೊತ್ತಾಗಿದೆ. ಈ ವೇಳೆ ಏಕಾಏಕಿ ದಾಳಿ ಮಾಡಿದೆ ಕಾಡಾನೆ. ಕಾಲಿನಿಂದ ತುಳಿದು ಮರಕ್ಕೆ ಅಪ್ಪಳಿಸಿ ಬಿಸಾಡ್ಬಿಟ್ಟಿದೆ ಕಾಡಾನೆ. ಕಾಡಾನೆ ದಾಳಿಯಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪುಟ್ಟಯ್ಯ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಆರಂಭದಲ್ಲಿ ಗೊತ್ತಾಗಿರಲಿಲ್ಲ ಏನು ಘಟನೆ ನಡೆದಿದೆ ಅಂತಂದ್ಬಿಟ್ಟು. ಪುಟ್ಟಯ್ಯ ಅವರು ಈಗ ಮಗ್ಗೆಯಿಂದ ಅಡಿಬೈಲಿಗೆ ಹೋಗ್ತಾ ಇದ್ರಲ್ಲ, ವಾಪಸ್ ಮನೆಗೆ ಬಂದಿಲ್ಲ. ಆಗ ಕುಟುಂಬಸ್ಥರು ಏನು ಮಾಡಿದ್ದಾರೆ, ಹುಡುಕಾಟ ನಡೆಸಿದ್ದಾರೆ. ಇವತ್ತು ಬೆಳಿಗ್ಗೆ ಕಾಫಿ ತೋಟದಲ್ಲಿ ಪುಟ್ಟಯ್ಯ ಅವರ ಶವ ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಎಲ್ಲ ಏನೋ ಆನೆ ಗೀಳಿಡ್ತಾ ಇತ್ತು ಅಂತ ಕೂಡ ಹೇಳಿದ್ರು. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಹಾಸನ ಜಿಲ್ಲೆಯಲ್ಲಂತೂ ಈ ವರ್ಷ ಹೆಚ್ಚು ಕಡಿಮೆ ಕಾಡಾನೆಗಳ ಉಪಟಳ ವಿಪರೀತ ಅಂದರೆ ತಾರಕಕ್ಕೆ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಸಾವಾಗಿದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ? ಅರವಿಂದ್, ಕಾಡಾನೆ ದಾಳಿಗೆ ವೃದ್ಧರೊಬ್ಬರು ಬಲಿಯಾಗಿರ್ತಕ್ಕಂತಹ ಘಟನೆ ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ನಡೆದಿದೆ. ಅವರು ನಿನ್ನೆ ಮಗ್ಗೆ ಗ್ರಾಮಕ್ಕೆ ಬಂದಿರ್ತಾರೆ. ಮಗ್ಗೆ ಗ್ರಾಮದಿಂದ ಅಣತಿ ದೂರದಲ್ಲಿರ್ತಕ್ಕಂತಹ ಅವರ ಅಡಿಬೈಲು ಗ್ರಾಮಕ್ಕೆ ತೆರಳ್ತಾ ಇರ್ತಾರೆ. ಈ ವೇಳೆ ಕಾಫಿ ತೋಟದೊಳಗಿಂದ ಏಕಾಏಕಿ ಕಾಡಾನೆ ಬಂದು ಅವ್ರ ಮೇಲೆ ದಾಳಿಯನ್ನ ಮಾಡಿ ತಲೆಯನ್ನ ಸಂಪೂರ್ಣವಾಗಿ ತುಳಿದು ಸಾಯಿಸಿದ. ಆ ನಂತರ ಮರಕ್ಕೆ ಅಪ್ಪಳಿಸಿ ಕಾಫಿ ಗಿಡಗಳನ್ನ ಶವದ ಮೇಲೆ ಹಾಕಿ ಗೀಳನ್ನ ಇಟ್ಟಿದೆ. ಈ ಸಂದರ್ಭದಲ್ಲಿ ಅಲ್ಲೇ ಸುತ್ತಮುತ್ತ ಮನೆಗಳಿದ್ದು ಕಾಡಾನೆಗಳು ಬಂದಿವೆ ಅಂತೇಳಿ ಅವರು ಭಾವಿಸಿದ್ರೆ, ಅದಾದ ಬಳಿಕ ಏನು ಪುಟ್ಟಯ್ಯ ಮನೆಗೆ ಬರೋದಿಲ್ಲ. ಅವ್ರ ಕುಟುಂಬಸ್ಥರು ಹುಡುಕಾಟವನ್ನ ನಡೆಸ್ತಾರೆ. ಇಂದು ಬೆಳಗ್ಗೆ ಅವ್ರು ಬರ್ತಾ ಇರ್ತಕ್ಕಂತ ಹಾದಿಯಲ್ಲಿ ಹೋಗ್ಬಿಟ್ರೆ ಅವರ ಪಂಚ ಮೊದಲು ಸಿಗ್ತದೆ. ಆ ನಂತರ ಅದೇ ಏನು ಜಾಡನ್ನ ಹಿಡಿದು ಮುಂದೆ ಹೋದಾಗ ಆ ಕಾಫಿ ಗಿಡದೊಳಗೆ ಪುಟ್ಟಯ್ಯನವರು ಸಾವನ್ನಪ್ಪಿರ್ತಾರೆ. ಆ ನಂತರದಲ್ಲಿ ಕಾಡಾನೆಗಳು ಮತ್ತೆ ಅಲ್ಲೇ ಸಹ ಏನು ಕಾಫಿ ತೋಟದಲ್ಲಿ ಹೋಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಅಂತಿದ್ದಂತಹ ಸ್ಥಳೀಯರು ಸಹ ಹೇಳ್ತಾರೆ, ನೆನ್ನೆ ರಾತ್ರಿ ಕಾಡಾನೆಗಳು ಇಲ್ಲಿ ಗೀಳಿಡ್ತಾ ಇದೆ ಅಂತ. ಹಾಗಾಗಿ ಪೊಲೀಸರು ಸ್ಥಳಕ್ಕೆ ತೆರಳಿ ನೋಡಿದಾಗ ಕಾಡಾನೆ ದಾಳಿಯಿಂದಲೇ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿದೆ. ಆ ಶವವನ್ನ ಮರಕ್ಕೆ ಅಪ್ಪಳಿಸಿದ ಮರವೂ ಸಹ ರಕ್ತವಾಗಿರ್ತಕ್ಕಂಥದ್ದು. ಈಗ ಶವವನ್ನು ಹಾಸನ ಶವಗಾರಕ್ಕೆ ಸಾಗಿಸಲಾಗಿದೆ. ಆದ್ರೆ ಸ್ಥಳೀಯರು ಈಗ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ 2 ದಶಕಗಳಿಂದ ಕಾಡಾನೆ ಸಮಸ್ಯೆ ಇದ್ರೂ ಸಹ ಸರ್ಕಾರ ಯಾವುದೇ ಶಾಶ್ವತ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳಿ ಅವರು ಪ್ರತಿಭಟನೆಗೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಶಿಧರ್, ಧನ್ಯವಾದ.